ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಷಾ ಹೆಗ್ಡೆ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಶೇಷ ಏನಪ್ಪಾ ಅಂದ್ರೆ ಬನ್ನಿ ತೋರಿಸ್ತೀನಿ ಗಾಯ್ಸ್. ಇದು ಆಕ್ಚುಲಿ ನಮ್ಮ ಚೈತ್ರಕ್ಕ ಮನೆಗೆ ಯಾಕಪ್ಪ ಬಂದಿದೀವಿ ಅಂದ್ರೆ, ಸೊ ಇವತ್ತು ನಾನು ಅಡುಗೆ ಮನೆ ತೋರಿಸ್ತಿದ್ದೀನಿ. ಯಾಕಪ್ಪ ಅಂದ್ರೆ ನಾನು ಇವತ್ತು ಕಿಚನ್ ಅಲ್ಲಿ ಕುಕಿಂಗ್ ಬ್ಲಾಗ್ ಮಾಡ್ತಾ ಇದ್ದೀನಿ ವಿತ್ ನಮ್ಮ ಹಿತೇಶ್ ಅವ್ರ ಜೊತೆ. ಸೊ ಇವತ್ತು ಏನು ಸ್ಪೆಷಲ್? ಬೆಶಮೆಲ್ ಫೆತುಚಿನಿ ಪಾಸ್ತಾ. ಹಾ, ಬೆಶಮೆಲ್ ಫೆತುಚಿನಿ ಪಾಸ್ತಾ. ಏನದು? ಪಾಸ್ತಾ ಅಂತ ಗೊತ್ತಾಯ್ತು, ಏನದು? It's a fusion of French and Italian. It's kind of thing. ಗೈಸ್, ನನ್ನ ಜೀವನದಲ್ಲಿ ಹೆಸರನ್ನೇ ಕೇಳ್ದಿರುವಂತಹ ಪಾಸ್ತಾನ ತಿಂತಾ ಇದ್ದೀನಿ. ಪಾಸ್ತಾ ತಿಂತಿರೋದೇ ಫಸ್ಟ್, ಅದರಲ್ಲಿ ನಂಗೆ ಹೆಸರಲ್ಲಿ ಗೊತ್ತಾಗಲ್ಲ ಗೈಸ್. ಪಾಸ್ತಾ ಮಾಡಿಸ್ಕೊಂತಿದ್ದೀನಿ ನಮ್ಮ ಹಿತೇಶ್ ಕೈಲಿ. ಅಂಡ್ ಇವತ್ತು ನಂಗೆ ವಿಡಿಯೋಗ್ರಾಫರ್ ಆಗಿದ್ದಾರೆ ನಮ್ಮ ಯಶಸ್ ಅವರು. ಸೇ ಹಾಯ್. ಅವನೇ ಗೈಸ್, ನಂತರ ವೇಸ್ಟ್ ಬಾಡಿ. ಅವ್ರಣ್ಣ ಯಾವ್ಯಾವ ಡಿಶ್ನ ಮಾಡ್ತಾನೆ ಅಂದ್ರೆ ನಮ್ಮಿಬ್ರಿಗೂ ಆ ಹೆಸರು ಗೊತ್ತಿರಲ್ಲ. ನಮ್ಗೆ ಸ್ಪೋರ್ಟ್ಸ್ ಆಡಕ್ ಬರುತ್ತೆ, ಅವ್ನಿಗೆ ಆಡಕ್ ಬರಲ್ಲ ಗೈಸ್. ಹಂಗೆ ಒಬ್ಬೊಬ್ರದ್ದು ಒಂದೊಂದು ಟ್ಯಾಲೆಂಟ್. ಇವಾಗ ಅವ್ನು ಮಾಡ್ತಾನೆ, ನಂಗೆ ತಿನ್ನಕ್ ಬರುತ್ತೆ ಗೈಸ್. ಇವ್ನು ಹಂಗೆ ಸ್ಪೋರ್ಟ್ಸ್ ಆಡಕ್ ಬರುತ್ತೆ ಗೈಸ್, ಅಷ್ಟೇ. ಇದು ಪಾಸ್ತಾ ರಿಲೇಟೆಡ್ ಅಲ್ವಾ? ಹಾ. ಸೊ ಈರುಳ್ಳಿ ಡಿಫ್ರೆನ್ಸ್ ಬರೋದಿಲ್ಲ. ಹ್ಮ್. ಸೊ ಈರುಳ್ಳಿದೆ ಬೇರೆ, ಇದ್ರದ್ದೇ ಬೇರೆ. ಅದೇ ಹೆಂಗದು ಪಕೋಡಗೆ ಮೆತ್ತಗಾಗೋದು ಈರುಳ್ಳಿ? ಯಾವ ತರ ಕಟ್ ಮಾಡ್ಕೊಬೇಕು ಈರುಳ್ಳಿನ? ಅದು ಗ್ರೇನ್ಸ್ ಅಂತ ಬರುತ್ತಲ್ಲ, ನ್ಯಾಚುರಲ್ ಲೈನ್ ಇರುತ್ತಲ್ಲ, ಆ ನ್ಯಾಚುರಲ್ ಲೈನ್ ತರ ಕಟ್ ಮಾಡ್ಕೊಂಡು ಹೋದ್ರೆ ಅವಾಗ ನಮ್ಗೆ ಸಾಫ್ಟ್ ಆಗಲ್ಲ, ಕ್ರಿಸ್ಪಿ ಬರುತ್ತೆ. ಗ್ರೈನ್ಸ್ ಉಲ್ಟಾ ಕಟ್ ಮಾಡಿದ್ರೆ, ಆ ಲೈನ್ ಉಲ್ಟಾ ಕಟ್ ಮಾಡಿದ್ರೆ, ಆಪೋಸಿಟ್ ಹಾರಿಜಾಂಟಲ್ ಕಟ್ ಮಾಡಿದ್ರೆ ಅವಾಗ ಸಾಫ್ಟ್ ಆಗುತ್ತೆ. ಸೊ ಒಗ್ಗರಣೆಗೆ ಆ ತರ. ಒಗ್ಗರಣೆ ಮೀನ್ಸ್ ದ ಟ್ಯಾಂಪರಿಂಗ್. ಏನಿಟ್ಟದು? ಮೈದಾ. ಮೈದಾ. ಇದರಲ್ಲಿ ಪಾಸ್ತಾದಲ್ಲಿ we can also use wheat flour and also we can use semolina. Semolina means ರವಾ, ಬನ್ಸಿ ರವಾ, I guess maybe. ಅದು ಯೂಸ್ ಮಾಡ್ಬೋದು. ಆದರೆ ಬೈಂಡಿಂಗ್ಗೆ ಎಗ್ ಈಸ್ ಬೆಸ್ಟ್. ಸೊ ದ ಒನ್ ವಿಚ್ ವಿ ಗೆಟ್ ಫ್ರಮ್ ದ ಸ್ಟೋರ್, ದ ಡ್ರೈಡ್ ಒನ್, ಇಟ್ಸ್ ಯೂಶ್ವಲಿ ಸೆಮೆಲಿನಾ. ಬಿಕಾಸ್ ಅವ್ರಿಗೆ ಮೊಟ್ಟೆ ಹಾಕಿದ್ರೆ ಅದು ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ಪರವಾಗಿಲ್ಲ. ಸೊ ನಾವು ಬರೀ ಸಿಮೆಲಿನ ಯೂಸ್ ಮಾಡೋಕ್ಕಾಗಲ್ಲ, ನಮ್ಗೆ ಬೈಂಡಿಂಗಿಗೆ ಮೊಟ್ಟೆ ಬೇಕು. ಇದೆಷ್ಟು ಮೆಂಬರ್ಸ್ ತಿನ್ಬೋದು? ಲೈಕ್ ಡಿಪೆಂಡ್ ಆಗುತ್ತೆ, ಲೈಕ್ ಅವ್ರ ಹಸು ಎಷ್ಟಿದೆ ಡಿಪೆಂಡ್ ಆಗುತ್ತೆ. ಇದು ಸ್ನಾಕ್ಸ್ ಸರಿನಾ ಹೆಲ್ದಿ ಫುಡ್ ಆಗಿ, ಅಥವಾ ದಿಸ್ ಇಸ್ ಲೈಕ್ ಅ ಮೇನ್ ಕೋರ್ಸ್ ಕೈಂಡ್ ಆಫ್ ಥಿಂಗ್. ಮೇನ್ ಕೋರ್ಸ್? ಯಾ, ಮೇನ್ ಕೋರ್ಸ್. ಓಕೆ. ಅಪಿಟೈಸರ್ಸ್ ಬೇರೆ ಬೇರೆ ಬರ್ತಲ್ಲ, ಸ್ಟಾರ್ಟರ್ಸ್. those are different, na? Pasta comes under main course itself. There are many kinds of pastas. Actually people call it white sauce pasta. Actually it is not white sauce actually. When people also say it is alfredo. The original alfredo which is made in Italy is just butter and parmesan cheese. Only those two are made. ವೈಟ್ ಪಾಸ್ತಾಗೆ ಅದು ಯೂಸ್ ಮಾಡ್ತಾರಾ? Alfredo pasta. Alfredo. For white sauce, the recipe which we are making, the bechamel kind of thing. Actually, bechamel is a French sauce. Bechamel is French. Alfredo is Italian. ಇವೆಲ್ಲ ಇಂಡಿಯಾದಲ್ಲಿ ಸಿಗುತ್ತಾ? Like sauce we are making na. ಅಂದ್ರೆ ಬೇಸ್ ಇಲ್ಲಿ ಏನಿದೆಯೋ ಅದೇ ಬೇಸ್. ಯಾ. ಬೇಸ್ ಮೇಲೆ ಪಾಸ್ತಾ ಇಡಬೇಕು. ಬೇಸ್ ಮೇಲೆ you have to you can do whatever you want. ಅಂದ್ರೆ ಅದಲ್ಲಿ ಇರೋ ಅದು ಬೆಶಮೆಲ್ ಸಾಸ್ ಅಷ್ಟೇ. ಅದು ಯು ಕ್ಯಾನ್ ಯೂಸ್ ಇಟ್ ಫಾರ್ ಚಿಕನ್, ಯು ಕ್ಯಾನ್ ಯೂಸ್ ಇಟ್ ಫಾರ್ ಮಟನ್, ಬೀಫ್, ವಾಟೆವರ್ ಥಿಂಗ್ ಯು ಕ್ಯಾನ್ ಯೂಸ್ ಇಟ್. ಇಟ್ ಈಸ್ ಅ ಬೇಸ್ ಸಾಸ್, ಯು ಕ್ಯಾನ್ ಸೇ. ಲೈಕ್ ನಾವು ಹೆಂಗೆ ಕರಿ ಅಂತೀವೋ, ದೋಸ್ ಕೈಂಡ್ ಆಫ್ ಥಿಂಗ್ಸ್ ಫಾರ್ ದಮ್. ಎಲ್ಲ ಎಲ್ಲಿ ಕಲಿತೆ ನೀನು? Actually I watch chefs, you know, Italian chefs. Sanjay Kapoor. No, he's Indian chef. I see I like continental, so I see foreign chefs like
from the chefs who are good in continental dishes. So I see their videos. ಗೈಸ್ ಇದು ಪಾಸ್ತಾ ಫುಲ್ ಸ್ಕ್ರ್ಯಾಚ್ ಇಂದ ಅಂದ್ರೆ ಎಲ್ಲಾನು ನಾವೇ ಮನೇಲೆ ಪ್ರಿಪೇರ್ ಮಾಡ್ಕೊಂತ ಇರೋದು ಹೋಮ್ ಮೇಡ್ ಪಾಸ್ತಾ ಅಂಡ್ ಸ್ಕ್ರ್ಯಾಚ್ ಇಂದ ಫುಲ್ ಸ್ಕ್ರ್ಯಾಚ್ ಇಂದ ಸೊ ಮೈದಾಗೆ ಹೆಗ್ ಹಾಕೊಂಡು ಈಗ ಕಲ್ಸ್ಕೊಂತಾ ಇದೀವಿ. You can shape like whatever shape you want. A bow tie also you can do. ಓಕೆ And like basically if people are making like these kind of pasta, they prefer fettuccine, spaghetti or tagliatelle. That's it. ಈಗ ನಾರ್ಮಲ್ ಆಗಿ ನಾವೆಲ್ಲ ತಿಂತೀವಲ್ಲ ಅದ್ಯಾವ ಶೇಪು? Those are penne, fizuli and yeah, penne and fizuli most people eat. ಅದ್ರಲ್ಲಿ ಅದು ತೂತ್ ಇರುತ್ತಲ್ಲ ಅದು ಪೆನೆ, ರೌಂಡ್ ರೌಂಡ್ ಸ್ಪ್ರಿಂಗ್ ತರ ಇರುತ್ತಲ್ಲ ಅದು ಫಿಜುಲಿ, ಆಮೇಲೆ ಮ್ಯಾಕ್ರೋನಿ ಗೊತ್ತಿರುತ್ತೆ, ಮ್ಯಾಕ್ರೋನಿ ಅಂದ್ರೆ ಸಿ ಶೇಪ್ ಅಲ್ಲಿ ಇರುತ್ತೆ. ಸೊ ಅದು ಒಂದೊಂದರ ಪಾಸ್ತಾಗೆ ಒಂದೊಂದರ ಯೂಸ್ ಮಾಡ್ಬೇಕು ಅಂಡ್ ರಾಜಸ್ಥಾನಿ cuisines, the most of them like all dishes they contain dahi, curd, beaten curd. They are called kadi. Kadi and curry are different. Kadi means curd. Curry means the chicken curry and all that kind of things as per my knowledge. So yeah. ಇನ್ ಎಷ್ಟೊತ್ತು ಮಾಡ್ಬೇಕು ಈ ತರ? ಆಯ್ತು, ಅದು ಬೈಂಡ್ ಆಗಬೇಕಲ್ಲ ಫುಲ್ಲು, ಅದರ್ವೈಸ್ ಇದೇನಾಗುತ್ತೆ ಅಂತಂದ್ರೆ ಬ್ರೇಕ್ ಆಗುತ್ತೆ. ಈ ತರ ಮಾಡಿಲ್ಲ ಅಂದ್ರೆ ಬ್ರೇಕ್ ಆಗುತ್ತೆ ಲೈಕ್ ಅಂದ್ರೆ ಅದು ಡಿಪೆಂಡ್ ಆಗುತ್ತೆ ನೀನ್ ಯಾವ ತರ ಶೇಪ್ ಕೊಡ್ತೀಯಾ ಅಂತ. ನೀನ್ ಜಾಸ್ತಿ ಹೊತ್ತು ನೀಟ್ ಮಾಡಿಲ್ಲ ಅದನ್ನ ಅಂತಂದ್ರೆ ವಾಟ್ ಹ್ಯಾಪನ್ಸ್, ಯು ಹ್ಯಾವ್ ಟು ಗಿವ್ ದ ಪಾಸ್ತಾ ಶೇಪ್ ಅ ಲಿಟಲ್ ಬಿಗರ್, ಇಟ್ ಶುಡ್ ಬಿ ಲಿಟಲ್ ಬಿಟ್ ವೈಡ್, ಇಲ್ಲಾಂದ್ರೆ ಹೊಡೆದೋಗ್ಬಿಡುತ್ತೆ. ನೀನ್ ಈ ತರ ನೀಟಾಗಿ ಏನು ನೀ ಮಾಡಿ ಡೋನ ಒತ್ತಿ ಇಕ್ಕದೇನಾಗುತ್ತೆ, ಈ ಶೇಪ್ ತಿನ್ನಕ್ ಕೊಟ್ಟು ಕೂಡ ಅದು ಹೊಡೆದೋಗಲ್ಲ ಪಾಸ್ತಾ ಹೊಡೆಯೋದಿಲ್ಲ. ಪಾಸ್ತಾಗೆ ಅಂತಾನೆ ಕಲ್ತ್ಕೊಂಡ? ಯಾ, ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂದ್ರೆ you have to use chopsticks or you have to use the things come like tongs kind of thing they come. I don't know what they call it. Tweezers I guess. Tweezers ಗೊತ್ತಿಲ್ಲ ಏನು ಕರೀತಾರೆ ಅಂತ. ಸೊ ಅದನ್ನ ಯೂಸ್ ಮಾಡ್ತಾರೆ most of the cooks in Europe or home chefs ಅದನ್ನ ಯೂಸ್ ಮಾಡ್ತಾರೆ. ಅದೇ ಇಲ್ಲಿ ಸಿಗಲ್ಲ ಇಲ್ವಲ್ಲ ಅದು. Chopsticks are good. I got around 6 pairs of chopsticks for 70 rupees. Those are good. I learned to use it. It's very easy, nothing. Struggle ಆಗಿದೆ ಅಷ್ಟೇ ಸ್ವಲ್ಪ, one week ಕಲಿಯೋ ತನಕ ಕಷ್ಟ. ಅದಾದ್ಮೇಲೆ ರೆಸ್ಟ್ ಮಾಡಕ್ಕೆ ನಾವೀಗ ಇದಕ್ಕೆ ಬೇಕಾದ ಸಾಸ್ ನ ಪ್ರಿಪೇರ್ ಮಾಡ್ತಿದೀವಿ. What is that? Butter, Amul butter. Amul butter. Not Nutrilite. Amul butter. Amul. People use the Nutrilite wala butter using hefty amount. Oil ಇದೆ, ಆಯಿಲ್ ಹಾಕಿದೀಯಾ? ಬಟರ್ ಸೀಸ್ ಹೋಗ್ಬಾರ್ದು, ಬರ್ನ್ ಹೋಗ್ಬಾರ್ದು ಅಂತ butter. We use good amount of butter. People use olive oil instead of the neutral oil. But budget nahi hai na. Budget. Olive oil is pretty expensive. So butter is fat only. ಗೈಸ್ ನಾವಿಲ್ಲಿ ಆಯಿಲ್ ಮತ್ತೆ ಬಟರ್ ಹಾಕಿದೀವಿ ಅಂಡ್ ಇದು ಮೆಲ್ಟ್ ಆದ್ಮೇಲೆ we'll make the roux then. My newest weapon. ಇನ್ನೇನು ಹಾಕ್ಬೇಕು ಇದಕ್ಕೆ? Garlic ಹಾಕ್ಬೇಕಷ್ಟೇ. ಹಾ, ಮಿಲ್ಕ್. Yeah. Little bit ಇದು ನಾನು ಸ್ವಲ್ಪ ಆಲ್ಟರ್ ಮಾಡಿದ್ದೀನಿ. So you can think it's not fully authentic. My twist. Like ನಮ್ಮ ಇಂಡಿಯನ್ ಟೇಸ್ಟ್ ಬರ್ಡ್ಸ್ ಮತ್ತೆ ನನ್ನ ಟೇಸ್ಟ್ ಬರ್ಡ್ಸ್ಗೆ ಆಗೋ ಥರ. ಓಕೆ. ಗಾರ್ಲಿಕ್ ಸೀರೋಬಾರ್ದು, ಅದ್ರ ಪಂಜೆಂಟ್ ಅಂದ್ರೆ ಅದು ಹಸಿ ವಾಸನೆ ಬೇಕಷ್ಟೇ. ನಾನು ಬೀಟರ್ ಯೂಸ್ ಮಾಡ್ತೀನಿ, ಯಾಕಂತಂದ್ರೆ ಅದು ಗಂಟು ಬೀಳ್ಬಾರ್ದು ಅಂತ. ಸೊ ನಾನು ಸ್ಪ್ಯಾಚುಲಾ ಅಷ್ಟು ಯೂಸ್ ಮಾಡಿಲ್ಲ ಮೇಕಿಂಗ್ ಪಾಸ್ತಾ. ಹಿತೇಶ್, ನಂಗೊಂದು ಡೌಟು. ನಾನು ಕುಕಿಂಗ್ ವಿಡಿಯೋಸ್ ಎಲ್ಲ ನೋಡ್ತಿದ್ದಾಗ ಅವಾಗ ಬಂದಿರೋ ಡೌಟ್ ಇದು, ಹಾಲು ಹಾಕ್ದಾಗ ಹಾಲು ಹೊಡ್ಕೊಳಲ್ವಾ? ಹಾಲು ಯಾವಾಗ ಹೊಡೆದೋಗೋದಂದ್ರೆ ಅದು ಸಿಟ್ರಿಕ್ ಅಂಶ ಇರಬೇಕು. ಲೈಕ್ ಇಫ್ ಯು ಪುಟ್ ವೆನಿಗರ್ ಆರ್ ಲೆಮನ್ ಜ್ಯೂಸ್ ಆ ಟೈಮಲ್ಲಿ ಮಾತ್ರ ಹೊಡೆದೋಗೋದು. ಇನ್ ಯಾವ ಇದಕ್ಕೆ ಹಾಕಿದ್ರು ಅಡುಗೆಗೂ ಅದು ಹೊಡೆಯಲ್ಲ ಅಂದ್ರೆ ಕೆಲವೊಂದೊಂದ್ರಲ್ಲಿ ನ್ಯಾಚುರಲ್ ಸಿಟ್ರಿಕ್ ಇರುತ್ತೆ ಸ್ವಲ್ಪ. ಆ ಟೈಮಲ್ಲಿ ಆರೆಂಜ್ ಮಾಡ್ತಿರೋ ಟೈಮಲ್ಲಿ ಯೂಸಿಂಗ್ ಆ ಟೈಮಲ್ಲಿ
ಬೆಲ್ಲ ಹಾಕಿದ್ರು ಗೊತ್ತಿರುತ್ತೆ ಗೊತ್ತಿರುತ್ತೆ ಅದು. ಹಾ ಬೆಲ್ಲ ಹಾಕಿದ್ರೆ ಒಡೆದೋಗುತ್ತೆ, ಬಟ್ ಅಡ್ಗೆಗೆಲ್ಲ ಮಸಾಲೆ ಎಲ್ಲ ಇರುತ್ತಲ್ಲ, ಸೊ ಅವಾಗ ಒಡೆಯಲ್ವಾ ಅದು ಅಂತ. ಲೈಕ್ people kadai paneer, if you know, people use milk for that, cream base ಬರಕ್ಕೆ milk cream ಯೂಸ್ ಮಾಡ್ತಾರೆ. ಸೊ ಅವಾಗ ನೋಡ್ದೋಗಲ್ಲ, ಅದ್ರಲ್ಲಿ ಬರೀ ಈರುಳ್ಳಿ ಬೆಳ್ಳುಳ್ಳಿ ಮತ್ತೆ ಮೆಣಸಿನ್ಕಾಯಿ. ಸೊ ವಿ ಆರ್ ಮೇಕಿಂಗ್ ದ ರೂಫ್ ಮೀನ್ಸ್ मैदा ಮತ್ತೆ ಬಟರ್ ಅಷ್ಟೇ, ಥಿಕ್ನಿಂಗ್ ಆಗೋದಕ್ಕೆ ಕಾರ್ನ್ಫ್ಲವರ್ ಯೂಸ್ ಮಾಡೋ ಬದಲು ಯೂಸ್ ದಿಸ್. ರೂ ಅಲ್ಲೂ ಕೂಡ ತುಂಬಾ ಟೈಪ್ಸ್ ಇದೆ. ತುಂಬಾ ಬ್ರೌನ್ ಆಗ್ಬಿಟ್ರೆ ಅದು ಬೇರೆ ತರ ರೂ ಆಗುತ್ತೆ, ಕಮ್ಮಿ ಆದ್ರೆ ಬೇರೆ ತರ ರೂ ಆಗುತ್ತೆ. ಸೊ ಈಗ ಮೈದಾ, ಬಟರ್, ಆಯಿಲ್, ಬೆಳ್ಳುಳ್ಳಿ ಅಷ್ಟೇ. ಅಂಡ್ ಬಟರ್ ಇದು ಮೈದಾ ರೂ ಫಾರ್ಮ್ ಮಾಡೋದು. So there are many kinds of sauce also. Espinole, valute, tomato and all etc. There are 5 kinds of mother sauces. So yeah, ಇದು ಬ್ರೌನ್ ಆಗ್ಬಿಟ್ರೆ ಅದು ಸಾಸ್ ಬೇರೆ ಆಗುತ್ತೆ, ಅವಾಗ ಕಲರ್ ಬೇರೆ ಆಗುತ್ತೆ ಅಲ್ವಾ. ಸೊ ಅದನ್ನ ನಾವು ಜಾಸ್ತಿ ಬ್ರೌನ್ ಮಾಡಬಾರ್ದು. ಮೈದಾ ಹಸಿ ವಾಸನೆ ಮಾಡಬೇಕು ಅಷ್ಟೇ. ಇದು ಫಸ್ಟ್ ಟೈಮ್ ಮಾಡೋರ್ಗೆಲ್ಲ ಸ್ವಲ್ಪ ಟಫ್ ಅನ್ಸುತ್ತೆ ಅಲ್ಲ, ಅಂದ್ರೆ ಕ್ವಾಂಟಿಟಿ ಎಷ್ಟು ಹಾಕ್ಬೇಕು ಅವೆಲ್ಲ ಗೊತ್ತಾಗಿಲ್ಲ. ಕಮ್ಮಿ ಮೈದಾ ಕಮ್ಮಿ ಆಗ್ತದೆ ಸ್ಟಾರ್ಟಿಂಗ್ ಅಲ್ಲಿ. ಏನಾರ ಥಿನ್ ಅನ್ಸಿದ್ರೆ ಯು ಕ್ಯಾನ್ ಯೂಸ್ ಕಾರ್ನ್ಫ್ಲವರ್ ಇರುತ್ತಲ್ಲ ಅದು, ಆರ್ ಯು ಕ್ಯಾನ್ ಯೂಸ್ ಮೈದಾ ಸರಿಯನ್ನು ಯೂಸ್ ಮಾಡಬಹುದು. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಮಾಡ್ಬೇಕಂತ ಏನಿಲ್ಲ, ಇದನ್ನ ಲಾಸ್ಟ್ ಅಲ್ಲೂ ಹೋಗ್ತಾರೆ. ಪೀಪಲ್ ಇನ್ ಯುರೋಪಿಯನ್ ಕಂಟ್ರೀಸ್ ದೇ ಆಲ್ಸೋ ಯೂಸ್ ರೂ ಇನ್ ಆಫ್ಟರ್ ಕುಕಿಂಗ್ ಆಲ್ಸೋ. ಸೊ ಹಾಫ್ ಲೀಟರ್ ಮಿಲ್ಕ್, ಹಾಫ್ ಲೀಟರ್ ಫುಲ್. ಹಾಫ್ ಲೀಟರ್ ಫುಲ್ ಯಾಕಂದ್ರೆ ಥಿಕ್ ಆಗುತ್ತೆ. ಸೊ ಅದು ನೋ ಸ್ಪಾನ್ಸರ್ಶಿಪ್. Can I mix? Yeah, sure. So let it a boil. So when I'm saying once again, this is not a full authentic wala recipe. It has some alterations done by me. So people like me who always want authentic things, I'm sorry for that. Because when I want anything, if people are saying authentic, I wish if they're saying authentic, it should be authentic. If mostly in the Italian types of foods, no, people give an Indian touch to it. So I don't like it usually, but there is no option. If you are serving for Indian people, you have to adjust for their taste. So yeah, that's it. ಗೈಸ್, ನನಗೆ ಇವತ್ತು ಒಂದು ಖುಷಿಯಾದ ವಿಚಾರ ತಿಳಿಸ್ತಾ, ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರ್ಲಿಲ್ಲ, 1K ಕಂಪ್ಲೀಟ್ ಆಗಿದೆ. ಐ ಆಮ್ ಸೋ ಹ್ಯಾಪಿ. ಪಾರ್ಟಿ ಅದಕ್ಕೆ ಮಾಡಿಸ್ತಿದ್ದೀನಲ್ಲ. ಒಂದೇ ಒಂದು ಸಬ್ಸ್ಕ್ರೈಬರ್ ಕಡಿಮೆ, ಒಂದೊಂದು ಫಾಲೋವರ್ ಕಡಿಮೆ ಆದ್ರು. ನಾನ್ ಮಾಡಿದೆ, ಈಗ ಅವನ್ನೆಲ್ಲ ಆದ್ಮೇಲೆ ಅದು ಒಂದ್ ಫಾಲೋವರ್ ಜಾಸ್ತಿ ಆಗಿದ್ದು. ಕೇಳ್ರಿ ಪಾರ್ಟಿನ ಗೈಸ್. ಅದಕ್ಕೆ ಗೈಸ್ ಇವಾಗ ಅವ್ರ ಅಣ್ಣನ ಹತ್ರನೇ ಪಾಸ್ತಾ ಮಾಡಿಸ್ತಿದ್ದೀನಿ ಅವನಿಗೋಸ್ಕರ. ಅದೇ ಪಾರ್ಟಿ. ಅದಾದ್ಮೇಲೆ ಅವ್ನು ಹೇಳಾದ್ಮೇಲೆ ಎಲ್ಲ ಬಂದಾದ್ಮೇಲೆ ಒಂದ್ ಫಾಲೋವರ್ ಜಾಸ್ತಿ ಆಗಿದೆ. ಪಾರ್ಟಿ ಬೇಕು. ಕೊಡ್ಸೋಣ. ನೀ ದರ್ಶಕ್ ಹೇಳ್ಬೇಕು, ನನ್ನ ಕೇಳಿದ್ರೆ ಬನ್ರಿ ಪಾರ್ಟಿ ಕೊಡ್ಸ್ರಿ, 1K ಆಗೈತೆ ಹಾಕೊಂಡು ಮಾಡ್ಸಿದ್ವಿ ಕಷ್ಟಪಟ್ಟು. ಗೈಸ್, ವಾಟ್ ಇಸ್ ದಿಸ್? Cheese, processed cheese, not Parmesan. Budget tight है इसलिए people use Parmesan cheese or Pecorino Romano for bechamel kind of thing or Alfredo thing. We are making locally ना, budget नहीं है, so we are using processed cheese. ಈ ಪಾಸ್ತಾ ಹೆಸರೇನು ಹೇಳಿದೆ? Like people say it white sauce, but if you ಆ ಥರ ನೋಡಿದ್ರೆ it is bechamel sauce actually. So bechamel sauce, bechamel shape we'll decide what kind of shape we'll give, fettuccine or tagliatelle or whatever thing you wanna shape. Pasta ಹೆಸರು ಹಾಕ್ಬಿಟ್ಟು ಸಾಸ್ ಹೆಸರು ಹಾಕಿದ್ರೆ that's it. ಇದು ಮಿಕ್ಸ್ ಮಾಡಂಗಿಲ್ವಾ? ಆಲ್ಮೋಸ್ಟ್ ಆಲ್ ನಾನು ಏನು ತಿನ್ನಲ್ಲ, ಬಟ್
ಇವನ್ ಇಷ್ಟು ಮಾಡ್ತಿದ್ದಾನೆ ಅಂತ ನಾನು ಟ್ರೈ ಮಾಡ್ತಿದ್ದೀನಿ. ನಮ್ಮ ಫ್ಯಾಮಿಲಿಗೆಲ್ಲ ಗೊತ್ತಿರುತ್ತೆ ನಾನು ಮಿಲ್ಕ್ದೇನು ತಿನ್ನಲ್ಲ ಅಂತ. ಸೊ ಆ್ಯಕ್ಚುಲಿ ನಾನು ಪಾಯಸನೂ ಸಹ ತಿನ್ನಲ್ಲ ಮಿಲ್ಕ್ ಹಾಕ್ಬಿಟ್ರೆ. ಇವತ್ತೇ ಫಸ್ಟ್ ಟೈಮ್ ನಾನು ಮಿಲ್ಕ್ದೇನೋ ತಿಂತಿರೋದು, ಅದು ಪಾಸ್ತಾ. Pasta instead of milk they use cream, but it's a bit expensive. Na 100 rupees for 100 ml something. ಏನು ಕೂಡ ಚಿಕನ್ nothing like that. ಸ್ಮೆಲ್ ಅಂತೂ ಸಕ್ಕತ್ತಾಗಿ ಬರ್ತಾಯಿದೆ ಗೈಸ್. ಏನೂ ಹಾಕಿಲ್ಲ ಆದ್ರೂ ಸ್ಮೆಲ್ ಸಕ್ಕತ್ತಾಗಿ ಬರ್ತಾಯಿದೆ. ಕರೆಕ್ಟಾ? Cold cheese processed wala. So ಗೈಸ್ ನೀವು ನೋಡ್ಬೋದು. ಅಂದ್ರೆ like I said the cubes will make that. ಗೈಸ್ ನೀವು ನೋಡ್ಬೋದು ಸ್ವಲ್ಪ ಮಿಲ್ಕ್ ಗಟ್ಟಿ ಆಗ್ತಾ ಇದೆ. ಚೀಸ್ ಹಾಕಿರೋದಕ್ಕಾ? ಗೈಸ್ ಇವನ್ ಎಷ್ಟು ಬ್ಯುಸಿ ಅಂದ್ರೆ ನಾನು ಅವನ್ನ ಕೇಳಿನೇ 1 ಮಂತ್ ಆಯ್ತು. ವ್ಲಾಗ್ ಸ್ಟಾರ್ಟ್ ಮಾಡಿದಾಗ ಕೇಳಿದ್ದು ಒಂದು ಕುಕಿಂಗ್ ಬ್ಲಾಗ್ ಮಾಡೋಣ ಇಬ್ರು ಅಂತ. 1 ಮಂತ್ ಆದ್ಮೇಲೆ ಡೇಟ್ ಕೊಟ್ಟಿದ್ದಾನೆ ಗೈಸ್. ಬಿಸಿ ಪರ್ಸನ್ ಇವನು. ಸೊ ಇನ್ನೊಂದು ಸ್ವಲ್ಪ ಟೈಮ್ ಸಿಕ್ಕಿದ್ರೆ ನಾವು ಚಿಕನ್ ಅಲ್ಲಿ ಏನಾದ್ರು ಮಾಡ್ಸೋಣ ಗೈಸ್. ಅದು ಬಾಯ್ಲ್ ಆಗ್ತಿದೆ ಗೈಸ್. ನಾನೀಗ ಇದನ್ನ ಅದು ಕ್ಲಾಸಿಕ್ ಸಾಸ್ ಅಷ್ಟೇ. ಅದು ಏನ್ ಸಾಸ್ ಅಂದ್ರೆ if you add only milk and the roux, it's velouté sauce. ಏನ್ ಸಾಸ್ ಹೇಳು? ಬಲೂತೆ ಸಾಸ್ ಗೈಸ್. ಇದ್ರ ನೇಮ್ ಬಂದು ಬಲೂತೆ ಸಾಸ್. velouté ವಿ ಸಾರಿ. ಆಕ್ಚುಲಿ ನಾನು ಫಸ್ಟೇ ಮಾತಾಡ್ಕೊಬೇಕಿತ್ತು ಅವನ ಹತ್ರ ಏನೇನ್ ಆಗ್ತಿದೀಯಾ ಅಂತ. ಅವ್ನು ಹಾಕೋದು ಒಂದೊಂದು ನೇಮ್ನು ನಂಗೆ ಅಷ್ಟು ನೀಟಾಗಿ ಗೊತ್ತಾಗ್ತಿದ್ದ. ಬಲೂತೆ ಅಂತಿದ್ದೀನಿ, ವಲೂತೆ ಅಂತಿದ್ದು. ಅಂಡ್ ದುಬೈ ಸಾಸ್ ಅಂಡ್ ಎಗ್ಗೆ ಈಗ just black salt, no ಸ್ವಲ್ಪ Indian touch we want. So karna bhai kitna zoom kare. ಯಾವ ಪೌಡರ್ ಹಾಕಿ ನಾನು ಹೇಳಿ? ಎಗ್ಗೆ ಏನ್ ಸಾಲ್ಟ್? ಬ್ಲ್ಯಾಕ್ ಸಾಲ್ಟ್ ಮತ್ತೆ ನಾರ್ಮಲ್ ಸಾಲ್ಟ್ ಆಗಿದ್ದಾನೆ. ನಂಗೆ ಏನು ಹೇಳಕ್ ಜನ್ಮಕ್ಕೆ ಹೋಗೋ. ನಾರ್ಮಲ್ ಪೀಪಲ್ ಮಿಕ್ಸ್ ಮಾಡೋದಕ್ಕೂ ಶೆಫ್ ಮಿಕ್ಸ್ ಮಾಡೋದಕ್ಕೂ ವ್ಯತ್ಯಾಸ ಇದೆ ಗೈಸ್. ಅಡುಗೆ ಮಾಡ್ತಾ ಕಿಚನ್ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಇಕ್ಕೊಂತಾನೆ ಗೈಸ್. hygiene important na. In kitchen has to be always clean and hygienic. ನೀವೇನಕ್ಕೆ ಟ್ರಾವೆಲರ್ ಆಗಿಲ್ಲ? ನನ್ನ ಕಾಲ್ ಲೇಟ್ ಆಗಿರೋದ್ರಿಂದ ನನ್ನ ಹಸ್ಬೆಂಡ್ ಎಲ್ಲೂ ಕರ್ಕೊಂಡು ಹೋಗ್ತಿಲ್ಲ. ನನಗಿಷ್ಟ ಟ್ರಾವೆಲಿಂಗು. ಡಾಕ್ಟರ್ ಬ್ರೋ ಅಲ್ವಾ? ಡಾಕ್ಟರ್ ಬ್ರೋ ಗೋಪ್ರೋ ಅವರು ಗೋಪ್ರವಾಸ ಅವರು ಸ್ಪಾನ್ಸರ್ ಮಾಡ್ತಾ ಇರ್ತಾರೆ. ಗೋಪ್ರವಾಸದವ್ರಿಗೆ ಅಂಡಮಾನ್ದು ಫೋನ್ ಮಾಡಿದ್ನ ಗೈಸ್. ಇದು ನಮಗೆ ಟೈಮ್ ಪಾಸ್ ಆಗಿಲ್ಲ ಅಂದ್ಬಿಟ್ಟು ಅವ್ರಿಗೆ ಕಾಲ್ ಮಾಡಿದ್ದು. ಆ್ಯಂಡ್ 3-4 ಡೇಸ್ ಅವರು ಕಂಟಿನ್ಯೂಸ್ ಆಗಿ ಕಾಲ್ ಮಾಡಿದ್ದಾರೆ. ಈ ಬ್ಲಾಗ್ ನೋಡಿದ್ರೆ ಪಕ್ಕ ಬೈಕೊಡ್ತಾರೆ. ಡಾಕ್ಟರ್ ಬ್ರೋ ಇದ್ರೆ ನಿಮ್ಗೆ ಗೊತ್ತಾ? ಈಗ ಸದ್ಯಕ್ಕೆ ಕರ್ನಾಟಕದಲ್ಲೇ ಇದ್ದಾರೆ. ನಿಮಗೆ ಗೊತ್ತಾ? ಗೊತ್ತಿರುತ್ತೆ ಗೈಸ್. ಸೋಮನಹಳ್ಳಿ ಇರೋದವರು. ಯಾವ ಸೋಮನಹಳ್ಳಿ? ಫಸ್ಟ್ ಬ್ಲಾಗ್ ನೋಡಿ ಹೋಗಿ. ಡಾಕ್ಟರ್ ಬ್ರೋ ಸಕ್ಕದಾಗಿರೋದು. ಅವರು ಫಸ್ಟ್ ಬ್ಲಾಗ್ ಇದ್ರಲ್ಲಿ ಮಾಡಿದ್ರು, ಅದರಲ್ಲಿ KR ಮಾರ್ಕೆಟ್ ಅಲ್ಲಿ. ಸೋಮನಹಳ್ಳಿ ಗೇಟ್ ಇಂದ ಆಚೆ ಕಡೆಗೆ ಬರ್ತಾ ಇದ್ರು. ಫಸ್ಟ್ ಬ್ಲಾಗ್ ಅಲ್ಲಿ ನೋಡ್ರಿ, ಯಾರು ನೋಡಿಲ್ಲ. ತುಮಕೂರು ಸ್ವಾಮೀಜಿ ಮಠಕ್ಕೆ ಹೋಗ್ತಾ ಇರ್ತಾರೆ ಅವರು.
ವೈಟ್ ಕಲರ್ ಇರುತ್ತಾ ಇದು? ಬೆಶಮಿಲ್ ಹಾ, ಬೆಶಮಿಲ್ ಇಟ್ ಇಸ್ ಇದಾಯ್ತು ಕಂಪ್ಲೀಟಾ? ಸಾಸ್ ಡನ್. ಅದಕ್ಕೆ ಉಪ್ಪು ಸಾಲ್ಟ್ ವಿಲ್ ಅಡ್ಜಸ್ಟ್ ದ ಲಾಸ್ಟ್. ಸೊ ಫಾರ್ ನೌ ಟೆಂಪರರಿಲಿ ಎವ್ರಿಥಿಂಗ್ ಇಸ್ ಡನ್. ಹೇಳು ಈಗ. ಸೋಮನಹಳ್ಳಿ ಗೇಟ್ ಇಂದ ಆಚ ಕಡೆ ಬರ್ತಾ ಇದ್ರು, ಮಸ್ತ್ ಇತ್ತು ಮಾತ್ರ. ಯಾರು ನೋಡಿಲ್ಲ ಆ ಬ್ಲಾಗ್ ನ ನೋಡಿ ಹೋಗಿ ನೋಡ್ತಿ ಅಕ್ಕ. ಅಕ್ಕಂದು ಯೂಟ್ಯೂಬ್ ಎಡಿಟ್ ಮಾಡ್ಕೊಂಡೆ ಕೂತ್ಕೊಂಡಿರ್ತಾರೆ ಮಾಡ್ಕೊಳ್ಳಿ. ಮಗ ಈ ತರ ವೆರೈಟಿ ಮಾಡ್ಕೊಡ್ತಾನಲ್ಲ, ಏನ್ ಅನ್ಸುತ್ತೆ ನಿಮ್ಗೆ? ನನ್ಗೆ ತುಂಬಾ ಖುಷಿ ಆಗುತ್ತೆ ಅನು. ತುಂಬಾ ಖುಷಿ ಆಗುತ್ತೆ. 90s ಏನು ಹೇಳಕ್ ಬರಲ್ಲ ಅವ್ರಿಗೆ. ಪಾಪ ಬೀಜ ಮಾಡ್ಕೊಂಡ್ಬಿಡಿ. ಕುತ್ಕೊಂಬೋದ ಇದ್ರ ಮೇಲೆ? ಏನೇನ್ ವೆರೈಟಿ ಮಾಡ್ಕೊಡ್ತಾನಕ್ಕ? ಎಲ್ಲ ಮಾಡ್ತಾನೆ. ನೀವು ಕೇಳ್ತೀರಾ ಏನಾದ್ರೂ ಬೇಕಾದಾಗ? ಮಾಡಲ್ಲ, ಆಗಲ್ಲ, ಏನು ಹೋಗಮ್ಮ ಅಂತ. ಇಲ್ಲ ಇಲ್ಲ ಅನು ಮಾಡ್ಕೊಡ್ತಾನೆ ಎಲ್ಲ. ಗೈಸ್, ಇದಕ್ಕೆ ಹಾಕಿರೋ ಇಂಗ್ರೀಡಿಯೆಂಟ್ಸ್ ಸ್ವಲ್ಪ ಮರ್ತೋಯ್ತು. ಬರ್ಬೇಕು ಸರಿನಾ? ನನ್ ಕಂಟೆಂಟ್ ಮೇಲೆ ಆಡ್ ಮಾಡ್ತಾನೆ ಗೈಸ್. ಇದೊಂಥರ ಸಂತೋಷ. ಹೇಳು ಅಕ್ಕ, ಪರವಾಗಿಲ್ಲ ಹೇಳಕ್ಕ. ನಮ್ PD ಸರ್ ದೇವರ ಅಂತ ಹೊಡಿಯಲ್ಲ, ಅವ್ನು ಬೈಯಲ್ಲ. ಪುಣ್ಯಾತ್ಮ ನೀನೇನಾ ಗೈಸ್. ಇದು ನೋಡ್ರಿ ಗಾಯ್ಸ್, ಇದೆ ಒಳಕ್ ಹಾಕ್ಬಿಟ್ಟಿಯಾ? ತಗೋ ತಿಂಗೋ. ಎಷ್ಟು ಸ್ಮೂತ್ ಐತೆ ಗೈಸ್ ಇದು. ಬಾಲು ಹಿಂಗಿರಲ್ಲ ಕೈಸಲಿ. ಎಷ್ಟು ಗಂಟೆದಾಗ್ತದೆ ಬ್ಲಾಗು? 1 hour 30 minutes ಆಯ್ತೈತೆ ಅಷ್ಟೇ. 30-40 minutes. 1 hour ಮಾಡ್ಬಿಡಿ. It's like a mozzarella cheese. ಬಾಂಡ್ಲಿ ತಲೆನು ಸೇಮ್ ಶೆಟ್ಟಿ ಮೌತ್. ಸ್ಕಿನ್ ಮುಟ್ದಂಗೆ ಫೀಲ್ ಆಗುತ್ತೆ. ಸ್ಕಿನ್ನು ಅಷ್ಟೊಂದು ಸಾಫ್ಟ್ ಇಲ್ಲ. ಇವಾಗ ಯಾವ ಶೇಪ್ ತೆಗಿತೀರ ನೀನು? ಯಾವ ಶೇಪ್ ಬೇಕು ಅನ್ನು ನಿಂಗೆ? ಯುವರ್ ಸ್ವಲ್ಪ I'll give you. Actually, the fettuccine is famous, but we also were making fettuccine. But I guess spaghetti will be good for you. Spaghetti means like noodles type ಅಲ್ಲಿ. ನಾನು ತಿಂದೇ ಇಲ್ಲ ಯಾವತ್ತು. ಪಾಸ್ತಾ ಯಾವತ್ತೂ ತಿಂದಿಲ್ಲ. ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಿರೋದು. ಪಾಸ್ತಾ ನೂಡಲ್ಸ್ ತಿಂದಿಲ್ಲ? ನೂಡಲ್ಸ್ ತಿಂದಿರ್ತೀರ. ನೆಕ್ಸ್ಟ್ ಈಗ ಇದನ್ನ ರೌಂಡ್ ಶೇಪ್ ಅಲ್ಲಿ ಮಾಡ್ಕೊಂತೀವಿ ಫಸ್ಟ್. ಶೇಪ್ ಅಲ್ಲ, ಲೈಕ್ ಅದು ಡಿಫರ್ ಆಗುತ್ತೆ. ನೀನು ಹೆಂಗೆ ಹೊಸಿತೀವಿ ಅದ್ರ ಮೇಲೆ ಡಿಪೆಂಡ್. ಕ್ಲಾಸಿಕ್ ಆಗಿ ಪಾಸ್ತಾ ಮಷೀನಲ್ಲಿ ದೇ ಟೇಕ್ ಇಟ್ ವೆರಿ ಇಷ್ಟು ಲೆಂತಲ್ಲೇ ಉದ್ದೆ ಆಗಿದ್ದಾರೆ. ಬಟ್ ನಾವು ರೋಲ್ ಪಿನಲ್ಲಿ ಮಾಡ್ತಿದ್ದೀವಲ್ಲ, ಸೊ ವಿಲ್ ಸಿ ಹೌ ಇಟ್ ಗೋಸ್. 2-3 ಮೆಂಬರ್ಸ್ ಆರಾಮಾಗಿ ತಿನ್ಬೋದು. ಹಾಂ, ಹಿಂಗೆ ಮಾಡಕ್ ಬರುತ್ತೆ. ನನಗೆ ಯೂಟ್ಯೂಬ್ ನೋಡ್ಕೊಂಡು ಯೂಟ್ಯೂಬ್ ಮಾಡ್ಕೊಂಡು ಚಿಕ್ಕ ಮಕ್ಕಳು ಮಾಡ್ತಾರೆ. ನನ್ಗೆ ಬರುತ್ತೆ ಅಂದ್ರೆ ನಾನು ಯೂಟ್ಯೂಬ್ ನೋಡ್ಕೊಂಡು ಏನ್ ಬೇಕು ಯೂಟ್ಯೂಬ್ ಇಲ್ಲ ಅಂದ್ರೆ ಡೋನಾಟ್ ಮಾಡಕ್ ಬರ್ತಾ? ಡೋನಾಟ್ ನಾನು ಅವೆಲ್ಲ ಟ್ರೈಯೂ ಮಾಡಿಲ್ಲ, ಟ್ರೈಯೂ ಮಾಡಿಲ್ಲ. ನಿಮ್ಗೆ ಯಾವ ಫುಡ್ ಇಷ್ಟ? for me, if you ask, ಡೋನಾಟ್ ತಿನ್ಬಿಟ್ರೆ my comfort food is rasam, which my granny makes. So with that chili chicken, if it that means. ಚಿಲ್ಲಿ ಚಿಕನ್. Yeah, ಜೊತೆ ಕಬಾಬ್ ತಿನ್ಬಿಟ್ರೆ actually ಇದನ್ನ ಉದ್ದುದ್ದೇ ಎಳಿತಾರೆ, ಬಟ್ ಅಷ್ಟೆಲ್ಲ ಟೈಮ್ ಇಲ್ಲ. ಸೊ ಇಸ್ ಅ ಥಿಂಗ್ ಅಷ್ಟೇ. ಇದನ್ನು ಡ್ರೈ ಮಾಡ್ಕೊಂಡು ಇಟ್ಕೊಬೋದು ತುಂಬ ದಿವಸ, ಅಷ್ಟು ಸ್ವಲ್ಪ ಸ್ಟೋರ್ ಮಾಡ್ಕೊಬೋದು. ಹಸಿದ್ನೇ ತಿಂತವನೆ. ಹಾಕ್ಬಿಡ, ಹಾಕಿದ ಅನ್ಕೋ. ನಾವೀಗ ಪಾಸ್ತಾ ಬೇಯಿಸ್ಕೊಳಕ್ಕೆ ನೀರಿಟ್ಟಿದ್ದೀವಿ. ಸೆಕೆಂಡ್ ರೌಂಡ್ ಸೆಟ್ ಆಗ್ತಿದೆ. ಇಟ್ ಶುಡ್ ಬಿ ಲೈಕ್ ಸೀ ವಾಟರ್, ಅಷ್ಟು ಉಪ್ಪಿರಬೇಕು. ಇಷ್ಟು ಯಾಕಂದ್ರೆ ನಾವು ಪಾಸ್ತಾಗ ಉಪ್ಪು ಹಾಕಿಲ್ಲ. ಅದೇನು ಪಾಸ್ತಾ ಅಂತಾರೆ?
tagliatelle also, and ಇಷ್ಟು ಕಟ್ ಮಾಡಿದ್ರೆ tagliatelle, ಐ ಮೀನ್ ಸಾರಿ ಪೆಪ್ಪರ್ದೆಲೆ, ಇದು tagliatelle. ಅವನು ಟ್ರೈ ಮಾಡಿ ನೋಡಿನ ಸೇಮ್ ಏನಿಲ್ಲ, ಸೈಜ್ ಅಷ್ಟೇ. ಸೈಜ್ ಅಷ್ಟೇ. ಇವಾಗ ನಾವು ಶೀಟ್ ತೆಗ್ದಿದ್ವಲ್ಲ, ಆ ಶೀಟ್ಗೆ ನಾವೇನಾರ ಫಿಲ್ಲಿಂಗ್ ಮಾಡಿದ್ರೆ ರಾವಿಯೋಲಿಗೆ ಸಾಸೆ ಬೇಡ, ಅದು ಸುಮ್ಮನೆ ಬೇಯಿಸ್ಬಿಟ್ಟು ಬೇಸಿಕ್ ಸುಮ್ಮನೆ ಒಂಚೂರು ಹಾಕಿದ್ರೆ ಅದೇ. ಚೈನೀಸ್ ನಾ ಬಾಯ್ಲಿಂಗ್ ಮುಂಚೆನೆ ಏನಾಗಲ್ಲ, ನೀರು ಇಟ್ಕೊಂಡ್ಬಿಡುತ್ತೆ ಜಾಸ್ತಿ ಅವಾಗ, ಕೈಂಡ್ ಆಫ್ ಥಿಂಗ್. ಬಟ್ ಬಾಯ್ಲ್ ಆಗೋ ಟೈಮಲ್ಲೇ ಹಾಕೋದು. ಸೊ ಇಟ್ ಗೋಸ್ ಇನ್. When the pasta floats, it's done. It should be al dente. Pasta always should be al dente. Means 80% cooked. ಅವಾಗ ಮಜಾ ಬರುತ್ತೆ. ಇಲ್ಲ ಅಂತಂದ್ರೆ ಸೌಟ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಒಡೆದೋಗ್ಬಿಡುತ್ತೆ ಫಸ್ಟ್. ಸ್ಟಿಕ್ಸ್ ಯೂಸ್ ಮಾಡಿದ್ರೆ ಇಲ್ಲ ಇನ್ನೊಂದು ಟೂಲ್ ಬರುತ್ತೆ ವಿಚ್ ಯುರೋಪಿಯನ್ ಶೆಫ್ಸ್ ಯೂಸ್, ಬಟ್ ಐ ನಾಟ್ ಯೂಸ್ ಚಾಪ್ ಸ್ಟಿಕ್ಸ್, ಸೊ ಐ ವಿಲ್ ಯೂಸ್ ದಿಸ್. ಯಾಕಂದ್ರೆ ಹಿಂಗೆ ಆಡಿಸ್ಬೋದು, ಅವಾಗ ಯು ಕ್ಯಾನ್ ಪಿಕ್ ಇಟ್ ಅಪ್. ಸೌಟಲ್ಲಿ ಮಾಡಿದ್ರೆ ಏನಾಗುತ್ತೆ, ಸ್ಪ್ಯಾಚುಲಲ್ಲಿ ಏನಾರು ಮಾಡಿದ್ರೆ ಪಾಸ್ತಾ ಹೊಡೆದೋಗೋ ಚಾನ್ಸಸ್ ಇರುತ್ತೆ. ಈ ಥರ ಲಾಂಗ್ ಸ್ಟ್ರಿಪ್ಸ್ ಬರೋದಿಲ್ಲ. ಯು ವೋಂಟ್ ಗೆಟ್ ದೀಸ್ ಲಾಂಗ್ ಸ್ಟ್ರಿಪ್ಸ್. ಸೊ ಅಷ್ಟೇ, ಅದ್ರಲ್ಲಿ ಬೆಂದ ಮೇಲೆ ಹಾಕೋದು, ಅಲ್ಲಿ ತನಕ ನೋ ಜಾಬ್. ಅದು ಫ್ರೆಶ್ ಪಾಸ್ತಾ ಅಲ್ವಾ, ಇಟ್ ಟೇಕ್ಸ್ ಸಮ್ 2 to 3 minutes ಮ್ಯಾಕ್ಸ್ ಟು ಮ್ಯಾಕ್ಸ್. ನಮ್ಮ ಸೌಂಡ್ ಅದರಿಂದ ಗ್ಯಾಸ್ ಅಂಡ್ ಸೋನ್ ಕಡೆದು hygienic खोल पाऊंगा. So bad. ಪಾನಿಪುರಿ ಮಾಡಕ್ ಬರುತ್ತೆ ನಿಮಗೆ? ಬರೀ ಇಂತದೇ ಮಾಡ್ಬೋದು. ಇದು ಆಕ್ಚುಲಿ ಚೆನ್ನಾಗಿರೋದು. ಮಾಡ್ಬೋದು. ನೀನ್ ಬಿರಿಯಾನಿ ಮಾಡ್ಕೊಟ್ರೆ ನಂಗೆ ಅಷ್ಟು ಖುಷಿ ಆಗುತ್ತೆ. ಪಾನಿಪುರಿ ಮಾಡ್ಕೊಡ್ತೀನಿ. ಅದು ಆಲೂಗೆಡ್ಡೆ ಸ್ಮ್ಯಾಶ್ ಮಾಡಿ ಅದು ಸ್ವಲ್ಪ ಹಾಕು, ಸಾಕು. ಸ್ವಲ್ಪ ನೋಡೋಕೆ ಪನ್ನೀರ್ ತರ ಕಾಣಿಸ್ತೈತೆ. ಅದು ಎಗ್. ಎಗ್ಗ ನೀನ್ ಇದೆಲ್ಲ ಹೇಳ್ದು. ಅದಲ್ಲಿ ಹೋಲ್ಸ್ ಇರುತ್ತಲ್ಲ, ಸಾಸ್ ಅಬ್ಸರ್ವ್ ಮಾಡುತ್ತೆ. हाई पर रख दिया भाई, kept it in high. लो ಇಟ್ಬಿಟ್ಟಿತಾ? Obviously. Sorry. ಅಲ್ಲೆಲ್ಲ 15 minutes ಇನ್ನೂ ಕಮ್ಮಿ. 10 ಅಲ್ಲ 5 minutes ಅಷ್ಟೇ. ಅಷ್ಟು ಬೇಗ ರೆಡಿ ಆಗುತ್ತೆ. ಓಕೆ, ಸೊ ನಿಮಗೆ ಕುಕ್ ಮಾಡ್ಬೇಕಾದ್ರೆ ಸ್ಮೆಲ್ ಅಲ್ಲೇ ಗೊತ್ತಾಗೋಗುತ್ತಾ? ಇದು ಬಟರ್ ಅಲ್ಲ. ಸೊ ಇವಾಗ ಇದಿದೆಯಲ್ಲ, ಇವಾಗ ಬಟರ್ ಹಾಕಿದೀವಿ. ಇವಾಗ ಇದಕ್ಕೆ ಪಾರ್ಮೆಜಾನ್ ಚೀಸ್ ಹಾಕಿದ್ರೆ ಅದೇ ಅಲ್ಫ್ರೆಡೋ, ಇಟಾಲಿಯನ್ ಒರಿಜಿನಲ್ ಅಲ್ಫ್ರೆಡೋ. ಅದು ಲೋ ಇಡೋದನ್ನ ಸ್ವಲ್ಪ. bechamel sauce which we prepared earlier. ಚಾಕು ಇದೆ ಹುಷಾರು.
And the pasta should never cook 100% or al dente in the pan. You should end cooking in the pan with the sauce. And now the thing, tears of God, which we say, starchy water, which makes the pasta helps the pasta to become thick. So this is one batch ready ಆಗಿದೆ. So whom should we serve this first batch? What is that? Cheese at the top, on the top. Okay. These are the eggs which we prepared, and little bit we'll use the dana. ಇದಕ್ಕೆ ಕೊತ್ತಂಬರಿ ಸೊಪ್ಪು ಅವೆಲ್ಲ ಹಾಕಲ್ವಾ? Actually they say parsley, but ಆದರೆ ಫ್ರೆಶ್ನೆಸ್ ಕೊಡುತ್ತೆ. So we want the nutty aroma, so we won't use it. Yeah, so first the nutmeg, first serving bechamel, it's called, or you can call it as bechamel fettuccine, your wish. It's done. We'll ತಿನ್ನಕ್ಕೆ ರೆಡಿ ಆಗಿದೆ ಗಾಯ್ಸ್. ಎಲ್ಲ ಗಮ್ಮಂತ ಬರ್ತಾ ಇದೆ. yep, she should give it a good mix. ಫ್ಲೇವರ್ಫುಲ್ ಆಗಿರೋಕ್ಕೆ ಸ್ವಲ್ಪ ಏನದ Oregano, ಆರೆಗೇನೋ ಟಾಪ್ ಅಪ್ ಮಾಡಿದ್ದೀನಿ ಆ್ಯಂಡ್ ಚೀಸ್ ಎಗ್. that's it. ಓಕೆ, ಥ್ಯಾಂಕ್ ಯು You're welcome. ಗೈಸ್. ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಫಸ್ಟ್ ಬೈಟ್ ಗೈಸ್. ನಿಮ್ ಮಗನ ಮಗಳ ಹುಟ್ರೆ ನಾಮಕರಣಕ್ಕೆ ಇವನೇ ಪಕ್ಕ ಫಿಕ್ಸು. ಫ್ಲೇವರ್ಗಳೆಲ್ಲ ಯಾವ ಥರ ಸಿಗ್ತೈತೆ ಗೊತ್ತಾ ಗೈಸ್? ಆ್ಯಕ್ಚುಲಿ ನಾನು ಮಿಲ್ಕ್ದು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಸಾಕಾಗೈತೆ. ಸಾಕಾಗೈತೆ ಗೈಸ್. 10 ಔಟ್ ಆಫ್ 10. ನೋ ಕಮೆಂಟ್ಸ್. ಸೂಪರ್ ಆಗೈತೆ. ಥ್ಯಾಂಕ್ ಯು ಹಿತೇಶ್. ನೀ ಮಾಡ್ಕೊತಿದ್ಯಾ? ಉಪ್ಪು ಕರೆಕ್ಟಾಗೈತೆ ನಾನು. ಅವ್ರ ಮಮ್ಮಿ ತಿಂದು ಈಗ ಟೇಸ್ಟ್ ಹೇಳ್ತಾರೆ ಗಾಯ್ಸ್. ಅವರು ಡೈಲಿ ತಿಂತಿರ್ತಾರೆ, ಬಟ್ ನಾನು ಫಸ್ಟ್ ಟೈಮ್ ಲಿಟಲ್ ಬಿಟ್ ಹುಚ್ಚೂರು. ಅದೇ ಅಪ್ಪ ಚೆನ್ನಾಗೈತೆ ಗೈಸ್.